ಚಟ್ಟನೆ ಕೃಷ್ಣ ಕೇಳಿದ. ನನಗೆ ಗೊತ್ತು, ತಿನ್ನಲು ನನಗೆ ಏನಾದರೂ ತಂದಿರುತ್ತಿ. ಅವಲಕ್ಕಿಯ ಗಂಟನ್ನು ಈಚೆಗೆ ತೆಗೆಯಲು ಸುಧಾಮನಿಗೆ ನಾಚಿಕೆ. ಆದರೆ ಕೃಷ್ಣ ಅದನ್ನು ನೋಡಿದವನೇ ತಾನೇ ಸೆಳೆದುಕೊಂಡ. ಅದರಿಂದ ಒಂದು ಹಿಡಿ ಅವಲಕ್ಕಿಯನ್ನು ತೆಗೆದುಕೊಂಡು ಬಾಯಿಗೆ ಹಾಕಿಕೊಳ್ಳುತ್ತಾ ಹೇಳಿದ, ನನಗೋಸ್ಕರ ನಿನ್ನ ಹೆಂಡತಿ ಇದನ್ನು ಕಳಿಸಿದ್ದಾಳಲ್ಲ, ಆಹಾ ಎಷ್ಟು ಚೆನ್ನಾಗಿದೆ, ಇನ್ನೂ 2 ಹಿಡಿ ಅವಲಕ್ಕಿ ತಿಂದ. ಸುಧಾಮ ಅಂದು ದ್ವಾರಕೆಯಲ್ಲಿ ಸುಖವಾಗಿದ್ದು ಕೃಷ್ಣನಿಂದ ಬೀಳ್ಕೊಂಡು ತನ್ನ ಹಳ್ಳಿಗೆ ಮರಳಿ ನಡೆದುಕೊಂಡು ಬಂದ. ಕೃಷ್ಣನಿಂದ ಏನಾದರೂ ಕೊಡುಗೆಯನ್ನೋ ಕೃಪೆಯನ್ನೋ ಕೇಳುವುದನ್ನು ಪೂರಾ ಮರೆತು ಬಿಟ್ಟಿದ್ದ. ಕೃಷ್ಣನ ನಿಷ್ಠೆ ಧಾರಾಳತನ ಎಷ್ಟು ಎಂದುಕೊಳ್ಳುತ್ತಿದ್ದ ಹಾದಿಯಲ್ಲಿ ಸುಧಾಮ ಮನೆ ಸೇರಿದಾಗ ಅಲ್ಲೊಂದು ದೊಡ್ಡ ಪವಾಡ ಕಾದಿತ್ತು. ಅವನ ಹಳೆಯ ಮನೆ ಇದ್ದ ಕಡೆ ಈಗ ಒಂದು ಮಹಲೆ ಇತ್ತು. ಅನೇಕ ಆಳುಗಳು ನಾನಾ ಕೆಲಸ ಮಾಡುತ್ತಾ ಓಡಾಡುತ್ತಿದ್ದರು. ಅವನ ಹೆಂಡತಿ ಎದುರಿಗೆ ಬಂದು ನಿಂತಳು. ಅವಳು ಬೆಲೆ ಬಾಳುವ ಸೀರೆ ಉಟ್ಟು ಚಿನ್ನದ ಒಡವೆಗಳನ್ನು ಹಾಕಿಕೊಂಡಿದ್ದಳು. ಅವನ ಮಕ್ಕಳೆಲ್ಲ ವೈಭವೋಪೇತವಾದ ಬಟ್ಟೆಗಳನ್ನು ಧರಿಸಿದ್ದರು. ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ಅವನಿಗೆ. ಸುಧಾಮನ ಹೆಂಡತಿ ಹೇಳಿದಳು, ಇದೆಲ್ಲ ಕೃಷ್ಣನ ಕೃಪೆಯಿಂದ ಆಯಿತು. ಸುಧಾಮ ಮೊದಲಿಗಿಂತಲೂ ಹೆಚ್ಚು ಭಕ್ತಿಯಿಂದ ಕೃಷ್ಣನನ್ನು ಪೂಜಿಸತೊಡಗಿದ.